ಹಲೋ ಎವ್ರಿವನ್, ರಾಘವೇಂದ್ರ ಕುಲಕರ್ಣಿ ಮಾರ್ಕೆಟ್ ಪಾಠಶಾಲೆಯಿಂದ. ಸೊ ನಿನ್ನೆ ದಿನ ನಾನು ನಿಮಗೆ ಒಂದು ನಮ್ಮ ಇಂಡಿಕೇಟರ್ ನ ತೋರಿಸಿದ್ದೆ. ಆ ಇಂಡಿಕೇಟರ್ ನ ಉಪಯೋಗಿಸಿಕೊಂಡು ಇವತ್ತಿನ ದಿನ ಯಾವ ತರ ಮಾರ್ಕೆಟ್ ವರ್ಕ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಈಗ ನಿನ್ನೆ ನಿಮ್ಗೆ ನಾನು ಮಾರ್ಕೆಟ್ ಪಾಠಶಾಲಾದ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ ನ ತೋರಿಸಿದ್ದೆ. ಇದು ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ನಮ್ಗೀಗ ಇದರಲ್ಲಿ ಇನ್ಸೈಡ್ ಡೇ ಕಾಣ್ತಾ ಇದೆ. ಸೊ ನಿನ್ನೆ ನಾನು ಹೇಳ್ಕೊಟ್ಟ ಹಾಗೆ ಇನ್ಸೈಡ್ ಡೇ ಆದಾಗ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಆದ್ರೆ ವೀಕ್ ಆಗುತ್ತೆ, ಹೈನ ಬ್ರೇಕ್ ಆದ್ರೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಈಗ ನೋಡಿ, ಇದು ಬಿಟ್ ಕಾಯಿನ್ ಇವತ್ತಿನ ದಿನ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ನಿನ್ನೆ ಇನ್ಸೈಡ್ ಡೇ ಆಗಿತ್ತು. ಇವತ್ತಿನ ದಿನ ಪ್ರೀವಿಯಸ್ ಡೇ ಮತ್ತು ಹೈ ಲೋನ ಮಾರ್ಕ್ ಮಾಡಿದೀನಿ ಅಂಡ್ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿದೀನಿ. ಸೊ ಪ್ರೀವಿಯಸ್ ಡೇ ನ ಹೈ ಬ್ರೇಕ್ ಆಗಿ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಮೇಲ್ಗಡೆ ಹೋಗಿದೆ ಅನ್ನೋದನ್ನ ನೋಡಿ. ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ $1,000 ನಾನ್ ಸ್ಟಾಪ್ ಮೂವ್ ಆಗಿದೆ. ಸೊ ಇನ್ಸೈಡ್ ಡೇ ಅಂತಂದ್ರೆ ನಿನ್ನೆ ದಿನ ಮಾರ್ಕೆಟ್ ಒತ್ತಡದಲ್ಲಿದೆ. ಮೊನ್ನೆಯ ಹೈ ಅಥವಾ ಲೋನ ಬ್ರೇಕ್ ಮಾಡ್ಲಿಕ್ಕೆ ಆಗದೆ ನಿನ್ನೆ ಮಾರ್ಕೆಟ್ ಒತ್ತಡದಲ್ಲಿದೆ. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಆದ್ರೂ ಮೇಲ್ಗಡೆ ಆದ್ರೂ ಹೋಗ್ಬೇಕು ಒಟ್ಟು. ಸೊ ಬಿಟ್ಟ ತಕ್ಷಣ ಹೇಗೆ ಓಡೋಗಿದೆ ನೋಡಿ. ಸೊ ನೀವು ಆಲ್ರೆಡಿ ನೋಡೋದು ಹಾಗೆ. ಸೊ ಈಗ ಫಸ್ಟ್ ನಾನು ಒನ್ ಡೇ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡ್ತೀನಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನನಗೆ ಏನ್ ಮಾಡಬೇಕು ಅಂದ್ರೆ MPS ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ ನ ಓಪನ್ ಮಾಡಬೇಕು. ಸೊ ಹೈಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ನಾನು ನೋಡೋಣ. ನಿನ್ನೆ ದಿನ ಆಲ್ರೆಡಿ ಗೋಲ್ಡ್ ಅಲ್ಲಿ ಬೇರಿಶ್ ಇಂಗಲ್ಫಿಂಗ್ ಆಗಿತ್ತು, ಓಕೆನಾ. ಸೊ ಇವತ್ತಿನ ದಿನ ಏನೂ ಆಗಿಲ್ಲ. ಅಂದ್ರೆ ಇವತ್ತಿನ ದಿನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕ್ಯಾಂಡಲ್ ನ ನೋಡೋ ಅವಶ್ಯಕತೆ ಇಲ್ಲ. ಬಟ್ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಅರೌಂಡ್ ಓಪನ್ ಆದ್ಮೇಲಿಂದಾನು ಕೆಳಗಡೆ ಬಿದ್ದಿದೆ. ಸೊ ಆಸ್ ಇಫ್ ನಾವು 3352 ಟ್ರೇಡ್ ಆಗ್ತಾ ಇದೆ, ದಟ್ ಇಸ್ ಫೈನ್. ಅಂಡ್ ಬಿಟ್ ಕಾಯಿನ್ ಆಲ್ರೆಡಿ ನೋಡಿದ ಹಾಗೆ. ಸೊ 2 ಇನ್ಸೈಡ್ ಡೇ ಬಂದ್ಬಿಟ್ಟಿದೆ ನನಗೆ. ಇಟ್ ಇಸ್ ಆಕ್ಚುಲಿ ಇನ್ನೂ ಎಕ್ಸಲೆಂಟ್. ಒಂದು ಇನ್ಸೈಡ್ ಡೇ ಬಂದ್ರೆ ಓಕೆ, ಬಟ್ 2 ಇನ್ಸೈಡ್ ಡೇ ಬಂದ್ರೆ ಇನ್ನೂ ಚೆನ್ನಾಗಿ ನಮಗೆ. ಸೊ ಯಾವಾಗ ಮಾರ್ಕೆಟ್ ಬ್ರೇಕ್ ಆಗುತ್ತೆ, ನಾನ್ ಸ್ಟಾಪ್ ಹೋಗ್ಬೇಕು, ಚೆನ್ನಾಗಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಓಕೆನಾ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ಸೈಡ್ ಡೇ ಇದ್ದಾಗ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನಾರು ಬ್ರೇಕ್ ಮಾಡ್ಲಿ, ಲೋನಾರು ಬ್ರೇಕ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಟ್ ಇಸ್ ಕಾಮ್ ಬಿಫೋರ್ ದ ಸ್ಟೋಮ್ ಅಂತ ಕರಿತೀವಿ. ಸೊ ಈಗ ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತೀನಿ. ಈ ಇಂಡಿಕೇಟರ್ ನ ಹೈಡ್ ಮಾಡ್ಬಿಡ್ತೀನಿ. ಸೊ 3 ಮಿನಿಟ್ಸ್ ಟೈಮ್ ಫ್ರೇಮ್ ಮತ್ತು 5 ಮಿನಿಟ್ಸ್ ಎನಿ ಟೈಮ್ ಫ್ರೇಮ್, ಲೋವರ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಮಾರ್ಕೆಟ್ ಈ ಪಾಯಿಂಟ್ ಅನ್ನ ಬ್ರೇಕ್ ಮಾಡಿದ ಮೇಲೆ ಯಾವ ತರ ಮೂವ್ ಆಗಿದೆ ಅನ್ನೋದೇ ನಮ್ಗೀಗ ಇಂಪಾರ್ಟೆಂಟ್. ಸೊ ಅದನ್ನೇ ನೋಡೋಣ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ರನ್ ಸ್ಟಾರ್ಟ್ ಆಗಿರೋದು 1,05,233 ಎಬೋ ಹೋದ್ಮೇಲೆ ನನ್ನ ಪ್ರಕಾರ ಅಪ್ ಟ್ರೆಂಡ್ ಸ್ಟಾರ್ಟ್. ಯಾಕಂದ್ರೆ ಇಲ್ಲಿಂದ ಮಾರ್ಕೆಟ್ ಏನಿದೆ ಅಲ್ಲ, ಸೊ ಇಲ್ಲಿಂದ ನಂಗೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಹೌದು, ಬಟ್ ನಾನು ಆಸ್ ಈ ಸ್ಟ್ರಾಟಜಿ ಪ್ರಕಾರ ಯೂಸ್ ಮಾಡೋದಾದ್ರೆ ಇಲ್ಲಿ ಮೇಲ್ಗಡೆನೆ ಎಂಟ್ರಿ ಆಗೋದು. ಇಲ್ಲಿಂದ ಮಾರ್ಕೆಟ್ ಚೆನ್ನಾಗಿ ಹೋಗಿದೆ. ಅಪ್ರಾಕ್ಸಿಮೇಟ್ಲಿ $1,300 ಮೂವ್ ಆಗಿದೆ. ಇಟ್ಸ್ ಆಕ್ಚುಲಿ ಎಕ್ಸಲೆಂಟ್. ಅಂಡ್ ಈಗ ಕನ್ಸೋಲಿಡೇಟ್ ಆಗ್ತಿದೆ. ಸೊ ಒಂದ್ಸತಿ ಕನ್ಸೋಲಿಡೇಷನ್ ಆಯ್ತು ಅಂದ್ರೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ಅಂತ ತಗೊಳುತ್ತೆ ಅಂಡ್ ಮತ್ತೆ ಮೇಲ್ಗಡೆ ಹೋಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಒಳ್ಳೆ ಅಪ್ ಟ್ರೆಂಡ್ ಅಲ್ಲಂತೂ ಕಾಣ್ತಿದೆ. ಅಂಡ್ ಆಲ್ಸೋ ನಮ್ಮ ಇಂಟ್ರಾಡೇ ಟೂಲ್ ನ ಎನೇಬಲ್ ಮಾಡಿದ್ರೆ ಓಕೆ, ಸೊ ನಮಗೆ ಇಲ್ಲಿ ಬೈ ಸಿಗ್ನಲ್ ಕೂಡ ಬಂದ್ಬಿಡುತ್ತೆ ಯಾವಾಗ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿದಾಗ. ಸೊ ಅದರ ಪ್ರಕಾರ ನಂಗೆ ಇಲ್ಲಿ ಬೈ ಸೈಡ್ ಕೂಡ ಸಿಗ್ನಲ್ ಬಂದಿದೆ. ಸೊ ಈ ಕ್ಯಾಂಡಲ್ ಅಲ್ಲಿ ನನಗೆ ಬೈ ಬಂದಿದೆ. ಇಲ್ಲಿಂದ ಮಾರ್ಕೆಟ್ ಹೋಗಿದೆ. ಇಲ್ಲಿಂದ ನೋಡಿ ಡೌನ್ ಟ್ರೆಂಡ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನಾವು ಇಲ್ಲಿಂದ ಎಂಟ್ರಿ ಆಗಿದ್ರೆ ಇಲ್ಲಿ ಎಕ್ಸಿಟ್ ಆಗ್ಬಿಡಬಹುದು. ಸೊ ಈ ತರ. ಅಂಡ್ ಆಲ್ಸೋ ಕರೆಂಟ್ಲಿ ಸ್ಟ್ರಾಂಗ್ ಬೈ ಸೈಡ್ ತೋರಿಸ್ತಿದೆ ಅಂಡ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬೈ ಇದೆ. ಸೊ ಕಂಪ್ಲೀಟ್ ಓಕೆ. ಸೊ ನಾವೀಗೇನು ನಂಗೆ ಇದು ಇಶ್ಯೂ ಇಲ್ಲ. ಸೊ ನೆಕ್ಸ್ಟ್ ಇನ್ನು ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಬೇರೆ ಯಾವ್ದನ್ನಾದ್ರು ನೋಡೋಣ. ಓಕೆ, ಬಿಟ್ ಕಾಯಿನ್ ಅನ್ನ ನೋಡಿದ್ವಿ. ನಿಫ್ಟಿನ ನೋಡೋಣ. ನಿಫ್ಟಿ ಏನಾದ್ರೂ ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ಏನಾದ್ರು ಆಗಿದೆಯಾ? ಬುಲ್ಲಿಶ್ ಇಂಗಲ್ಫಿಂಗ್ ಆಗಿದೆ. ಓಕೆ, ಸೂಪರ್. ಓಕೆ, ಬಟ್ ಬುಲ್ಲಿಶ್ ಇಂಗಲ್ಫಿಂಗ್ ಅಂದ್ರೆ ಇದು ಆಕ್ಚುಲಿ ವೆರಿ ಬಿಗ್ ಕ್ಯಾಂಡಲ್ ಆಯ್ತು. ಆಸ್ ಪರ್ ಕ್ಯಾಂಡಲ್ ಸ್ಟಿಕ್ ಇದು ಬುಲ್ಲಿಶ್ ಇಂಗಲ್ಫಿಂಗ್ ಹೌದು, ಬಟ್ ಇದು ತುಂಬಾ ಬಿಗ್ ಕ್ಯಾಂಡಲ್ ಫಾರ್ಮ್ ಆಯ್ತು. ಇಷ್ಟು ಬಿಗ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅಷ್ಟೊಂದು ರೆಸ್ಪೆಕ್ಟ್ ನಾವು ಕೊಡೋ ಹಾಗಿಲ್ಲ. ಸೊ ಯಾವ ತರ ಇರಬೇಕು ಅಂತಂದ್ರೆ ಇಲ್ಲ ಇಲ್ಲಿ ಅದು ಇಲ್ಲ, ಬಟ್ ಇದು ತುಂಬಾ ಬಿಗ್ ಆಯ್ತು. ಅಂದ್ರೆ ಕ್ಯಾಂಡಲ್ ಬಿಗ್ ಆಯ್ತು, ಪ್ರೀವಿಯಸ್ ಕ್ಯಾಂಡಲ್ ತುಂಬಾ ಬಹಳ ಕಡಿಮೆ ಇದೆ. ನಾ ಅಕ್ಸೆಪ್ಟ್ ಮಾಡಲ್ಲ. ಅಂದ್ರೆ ಟೆಕ್ನಿಕಲ್ ಪ್ರಕಾರ ನಾನು ಓಕೆ ಅಂತ ಹೇಳಲ್ಲ. ಬಟ್ ಬುಲ್ಲಿಶ್ ಇಂಗಲ್ಫಿಂಗ್ ಆಗಿದೆ. ಸೊ ಈ ಕ್ಯಾಂಡಲ್ ತುಂಬಾ ಬಿಗ್ ಆಯ್ತು, ಬಟ್ ಇನ್ನು ಸ್ವಲ್ಪ ಇಲ್ಲೇ ಕ್ಲೋಸ್ ಆಗಿದ್ರೆ ಅಪಾರ್ಚುನಿಟಿ ಇರ್ತಿತ್ತು. ಹಾಗಂತ ಬುಲ್ಲಿಶ್ ಇಂಗಲ್ಫಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಚೆನ್ನಾಗಿದೆ ಇಲ್ಲ ಅಂತಿಲ್ಲ, ಬಟ್ ನಮ್ಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡಿದಾಗ ನಮ್ಗೆ ಮ್ಯಾಚ್ ಆಗಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ, ಟ್ರೇಡಿಂಗ್ ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ.
ಸೊ ನೆಕ್ಸ್ಟ್ ಯೂರೋ ಯು ಎಸ್ ಡಿ ಒಳಗೆ ನೋಡೋಣ. ಓಕೆ, ಯೂರೋ ಯು ಎಸ್ ಡಿ ಒಳಗಡೆ ನಿನ್ನೆ ದಿನ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಈಗ ನಾನು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದ್ರೆ ಅರ್ಥ ಏನು, ಪ್ರೀವಿಯಸ್ ಡೇ ಹೈನ ಮಾರ್ಕೆಟ್ ಬ್ರೇಕ್ ಮಾಡಿದ ಮೇಲೆ ಎಂಟ್ರಿ ಆಗ್ಬಹುದು. ಸೊ ನನ್ನ ಕೆಲಸ ಈಗ 3 ಮಿನಿಟ್ಸ್ ಸ್ವಿಚ್ ಮಾಡೋದು, ಎಂ ಪಿ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ನ ಡಿಸೇಬಲ್ ಮಾಡ್ತೀನಿ, ಇಂಟ್ರಾಡೇ ನ ಎನೇಬಲ್ ಮಾಡ್ತೀನಿ. ಸೊ ಈಗ ನಾನು ಏನ್ ಮಾಡಬೇಕು ಅಂತಂದ್ರೆ, ಪ್ರೀವಿಯಸ್ ಡೇ ಹೈನ ಮಾರ್ಕೆಟ್ ಬ್ರೇಕ್ ಮಾಡಿದ್ಮೇಲೆ ಏನಾಗಿದೆ. ಸೊ ಪ್ರೀವಿಯಸ್ ಡೇ ಹೈ ಯೆಲ್ಲೋ ಕಲರ್ ಲೈನ್ ಆಲ್ರೆಡಿ ಬಂದಿರುತ್ತೆ, ನಂಗೆ ಅದು ಅವಶ್ಯಕತೆ ಇಲ್ಲ. ಸೊ ನೋಡಿ, ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಮಾರ್ಕೆಟ್, ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ, ಕೆಳಗಡೆ ಬಿತ್ತು ಮಾರ್ಕೆಟ್, ಅಂಡ್ ಮತ್ತೆ ಸೆಕೆಂಡ್ ಟೈಮ್ ಕೂಡ ಬಿತ್ತು, ಥರ್ಡ್ ಟೈಮ್ ಚೆನ್ನಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಂಡ್ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಸೂಪರ್ ವರ್ಕ್ ಆಗತ್ತೆ ಅಂತಂದ್ರೆ, ಯಾವ್ಯಾವ ಕ್ಯಾಂಡಲ್ ಅಲ್ಲಿ ಈ ತರ ಫಾರ್ಮ್, ಯಾವ್ಯಾವ ಸ್ಕ್ರಿಪ್ಟ್ ಅಲ್ಲಿ ಈ ತರ ಕ್ಯಾಂಡಲ್ ಗಳು ಫಾರ್ಮ್ ಆಗಿದಾವೆ ಅದನ್ನ ಅಷ್ಟೇ ನೋಡಿ ಟ್ರೇಡ್ ಮಾಡಿದ್ರು ಕೂಡ ವಿ ವಿಲ್ ಮೇಕ್ ಬ್ಯೂಟಿಫುಲ್ ಮನಿ. ಯು ಎಸ್ ಡಿ JPY ನೋಡೋಣ. ಈಗ ಏನಾರು ಆಗಿತ್ತ ನಿನ್ನೆ? ಎಸ್, ಬುಲ್ಲಿಶ್ ಇಂಗಲ್ಫಿಂಗ್ ಆಗಿತ್ತು, ಬಟ್ ಆಸ್ ಇಫ್ ನೋ ಇನ್ಸೈಡ್ ಡೇ ಇದೆ, ಇನ್ನೂ ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿಲ್ಲ. ಬುಲ್ಲಿಶ್ ಇಂಗಲ್ಫಿಂಗ್ ನಿನ್ನೆ ಆಗಿದೆ, ಬುಲ್ಲಿಶ್ ಇಂಗಲ್ಫಿಂಗ್ ಆಗಿದೆ ಅಂತಂದ್ರೆ ಇವತ್ತು ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಬೇಕು. ಆಸ್ ಇಫ್ ನಾವು ಇನ್ಸೈಡ್ ಇದೆ, ಪ್ರೀವಿಯಸ್ ಡೇ ಹೈನ ಕ್ರಾಸ್ ಮಾಡಿದ ಮೇಲೆ ಟ್ರೇಡ್ ನನಗೆ ಇದರಲ್ಲಿ ಸಿಗುತ್ತೆ. ಯು ಎಸ್ ಡಿ ಏನಾದ್ರು ಬೇಡ, GBP JPY ಏನು ಉಪಯೋಗ ಇಲ್ಲ ಆಸ್ ಇಫ್ ನಾವು. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನು ಇಲ್ಲ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ನೋಡ್ತಾ ಇರಿ, ಚೆನ್ನಾಗಿ ಕಲ್ಯಾಣ ಮಾರ್ಕೆಟ್ ನ. ಬಾಯ್, ಗುಡ್ ನೈಟ್. ಇದೇ ತರ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಾ ಇರಿ, ಖಂಡಿತವಾಗ್ಲೂ ತುಂಬಾ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.